ಹಾಯ್ ಸ್ಟೂಡೆಂಟ್ಸ್, ನಾವು ಎಮ್ ಎಸ್ ಆಫೀಸ್ ವರ್ಡ್ನಲ್ಲಿ ಒಂದು ಟೆಕ್ಸ್ಟನ್ನು ಬರಿತಾ ಇದ್ವಿ. ಸೊ ಟೆಕ್ಸ್ಟನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ನಮ್ಮ ಕರ್ಸರ್ನ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಡೈಮಂಡ್ ಆಕಾರದ ಚಿತ್ರ ತಮಗೆ ಕಾಣಿಸ್ತಾ ಇರತಕ್ಕಂಥದ್ದು. ಸೊ ಈ ರೀತಿಯಾದಂಥ ಡೈಮಂಡ್ ಆಕಾರದ ಚಿತ್ರವನ್ನು ನಾವು ಈ ಒಂದು ಕರ್ಸರ್ಗೆ ಸೆಟ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಸೆಟ್ಟಿಂಗನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದಂಥ ಡೈಮಂಡ್ ನಮ್ಗೆ ಯಾಕೆ ಅವಶ್ಯಕತೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಏನೇನಾದರೂ ಎಮ್ ಎಸ್ ಆಫೀಸ್ ವರ್ಡ್ನಲ್ಲಿ ಬರಿತಾ ಇರಬೇಕಾದ್ರೆ ನಮಗೆ ಕರ್ಸರ್ ಎಲ್ಲಿದೆ ಅನ್ನುವಂಥದ್ದನ್ನು ನಮಗೆ ಕೆಲವೊಂದು ಸತಿ ಹುಡುಕೋದು ಕಷ್ಟ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಡೈಮಂಡನ್ನು ಕರ್ಸರ್ಗೆ ಆ್ಯಡ್ ಮಾಡೋದ್ರಿಂದ ಕರ್ಸರ್ ಎಲ್ಲಿದೆ ಅನ್ನುವಂಥದ್ದನ್ನು ಸುಲಭವಾಗಿ ಕಂಡುಕೊಳ್ಬಹುದಾಗಿದೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ಕನ್ನು ನಾನೀಗ ಹೇಳ್ಕೊಡ್ತೀನಿ ನೋಡಿ. ಸೊ ನಾವು ಮೊದಲಿಗೆ ಏನು ಮಾಡ್ಬೇಕು ಫ್ರೆಂಡ್ಸ್, ನೋಡಿ ಈ ಒಂದು ಎಡಭಾಗದಲ್ಲಿ ಕಾಣಿಸ್ತಿಲ್ಲ ಸ್ಟಾರ್ಟ್ ಬಟನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ನಾವು ಮೌಸ್ ಸೆಟ್ಟಿಂಗ್ ಅಂತ ಹೇಳಿ ಬರ್ಕೊಳ್ಬೇಕಾಗುತ್ತೆ. ಮೌಸ್ ಸೆಟ್ಟಿಂಗ್. ಸೊ ನಾನು ಮೌಸ್ ಅಂತ ಟೈಪ್ ಮಾಡಿದ ತಕ್ಷಣ ಮೇಲ್ಗಡೆ ಶೋ ಆಗ್ತಿದೆ ನೋಡಿ, ಇಲ್ಲಿ ಮೌಸ್ ಸೆಟ್ಟಿಂಗ್ ಅನ್ನೋಂಥ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೌಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾದ ಒಂದು ಆಪ್ಷನ್ಸ್ಗಳು ಇಲ್ಲಿ ಓಪನ್ ಆಗ್ತವೆ. ಸೊ ಇಲ್ಲಿ ಬಲಭಾಗದಲ್ಲಿ ಅಡ್ಜಸ್ಟ್ ಮೌಸ್ ಅಂತ ಹೇಳಿದೆಯಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಂಥ ಇನ್ನೂ ಹಲವು ಆಪ್ಷನ್ಸ್ಗಳು ತೆರೆದುಕೊಳ್ತವೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟೆಕ್ಸ್ಟ್ ಕರ್ಸರ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ ಸಾಕಷ್ಟು ಕಲರ್ಗಳು ನಮಗೆ ಕಾಣಿಸ್ತಿರ್ತಕ್ಕಂಥದ್ದು. ಸೊ ನಮ್ಗೆ ಯಾವ ಬಣ್ಣದ ಡೈಮಂಡ್ ನಮ್ಮ ಒಂದು ಕರ್ಸರ್ಗೆ ಬೇಕು ಆ ಒಂದು ಬಣ್ಣವನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಆ ಒಂದು ಕಲರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಕರ್ಸರ್ ಆ ಒಂದು ಕಲರ್ಗೆ ಕನ್ವರ್ಟ್ ಆಗುವಂಥದ್ದು. ಸೊ ಈಗಾಗಲೇ ನಮ್ಮದು ನೋಡಿ ಈ ಒಂದು ಕಲರ್ ಇರ್ತಕ್ಕಂತಹ ಒಂದು ಕರ್ಸರ್ ನಾನೀಗ ಈ ಪಿಂಕ್ ಕಲರ್ಗೆ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಈಗ ಆಟೋಮೆಟಿಕ್ ನಮ್ಮ ಒಂದು ಕರ್ಸರ್ ಮೇಲೆ ಮತ್ತು ಕೆಳಗಡೆ ಇರ್ತಕ್ಕಂಥ ಎರಡು ಡೈಮಂಡ್ಗಳು ಪಿಂಕ್ ಕಲರ್ಗೆ ಕನ್ವರ್ಟ್ ಆದವು. ಸೊ ಇದು ಆಗಿದೆಯಾ ಇಲ್ಲ ಅನ್ನುವಂಥದ್ದು ನಾವು ಪ್ರಾಕ್ಟಿಕಲ್ ಆಗಿ ಈ ವರ್ಡ್ ಪೇಜಲ್ಲೇ ನೋಡೋಣ. ನೋಡಿ ರಾಷ್ಟ್ರಕೂಟ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆಯಲ್ಲ, ಸೊ ಇದರ ಒಂದು ಕೊನೆಯಲ್ಲಿ ನಾವು ನೋಡ್ತಿದ್ವಿ, ಅಲ್ಲಿ ಕೂಡ ಕರ್ಸರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಪಿಂಕ್ ಕಲರ್ ಶೋ ಆಗ್ತಿತ್ತು. ಸೊ ಸೆಟ್ಟಿಂಗಲ್ಲಿ ಸೊ ಇಲ್ಲಿ ಕೂಡ ಎಮ್ ಎಸ್ ಆಫೀಸ್ ವರ್ಡಲ್ಲಿ ಕೂಡ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕರ್ಸರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಈ ಡೈಮಂಡ್ ಪಿಂಕ್ ಕಲರ್ಗೆ ಕನ್ವರ್ಟ್ ಆಗಿರ್ತಕ್ಕಂಥ. ಸೊ ನೋಡಿ ನಾನು ಇದನ್ನು ಬೇಕಿದ್ರೆ ಮೂವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನಾವು ಯಾವ ಕಡೆ ಮೂವ್ ಮಾಡ್ತೀವೋ ಆ ಕಡೆ ಆ ಕರ್ಸರ್ ಜೊತೆಗೆ ಆ ಒಂದು ಡೈಮಂಡ್ಗಳು ಅಂದರೆ ಆ ಒಂದು ಚಿತ್ರಗಳು ಆ ಒಂದು ಕರ್ಸರ್ ಜೊತೆಗೆ ಮೂವ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಮೂವ್ ಆಗೋದ್ರಿಂದ ನಮಗೆ ಈಸಿಯಾಗಿ ನಮ್ಮ ಕರ್ಸರ್ ಎಲ್ಲಿದೆ ಅನ್ನುವಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಐ ಹೋಪ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ, ಸೊ ಒಂದು ವೇಳೆ ತಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್.